ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ನಾನಿವತ್ತು ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಬೆಂಗಳೂರು ಫೇಮಸ್ ಟೆಂಪಲ್ ಅದು. ಅವಾಗ ಹೋಗ್ತಾ ಇರ್ತೀನಿ ಫ್ರೀ ಆದಾಗೆಲ್ಲ. ಇವತ್ತು ನಾನು ಮತ್ತು ನನ್ನ ಫ್ರೆಂಡು ರಾಕೇಶ್ ಅಲ್ಲ, ಇವಾಗ ಇವನು ಬೇರೆ ಇನ್ನೊಬ್ಬ ಫ್ರೆಂಡು, ನನ್ನ ಚೈಲ್ಡ್ಹುಡ್ ಫ್ರೆಂಡು. ಅವ್ನು ಯಾರಂತ ಇಂಟ್ರೊಡ್ಯೂಸ್ ಮಾಡ್ತೀನಿ. ಟೆಂಪಲ್ಗೆ ಹೋಗಿ ಡ್ರೈವ್ ಮಾಡ್ತಿದ್ದಾನೆ ಅವನು. ಬನ್ನಿ ಫ್ರೆಂಡ್ಸ್, ಹೋಗೋಣ. ಹಾಯ್ ಗೈಸ್, ಫೈನಲಿ ಬಂದ್ವಿ ಟೆಂಪಲ್ಗೆ. ನಾನು ಆವಾಗಲೇ ಹೇಳಿದ್ದೆಲ್ಲ ನನ್ನ ಫ್ರೆಂಡ್ ಅಂತ, ಇವನೇ ನನ್ನ ಫ್ರೆಂಡು ಬಾಲು ಅಂತ. ಹಾಯ್ ಮಾಡೋ. ಹಾಯ್. ಇವನು ನಾನು ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂದರೆ ಹುಟ್ಟಾಗಿಂದನೂ, ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಫ್ರೆಂಡ್ಸೇ. ಅರೌಂಡ್ 20 ಇಯರ್ಸಿಂದನೂ ಫ್ರೆಂಡ್ಸ್ ಆಗಿದ್ದೀವಿ. ಅವಾಗ ಹೆಂಗಿದ್ವೋ ಇವಾಗಲೂ ಹಂಗೆ ಇದೀವಿ, ಚೆನ್ನಾಗಿ. ಆಯಿತು. ಆಮೇಲೆ ಏನು ಜಗಳ ಬಂದಿಲ್ಲ, ಏನಾಗಿಲ್ಲ. ಮತ್ತೆ ಬರ್ತಿರುತ್ತೆ, ಬಟ್ ಮತ್ತೆ ಒಂದಾಗಿದ್ದೀವಿ. ಬನ್ನಿ ಇವಾಗ ಟೆಂಪಲ್ಗೆ ಹೋಗೋಣ. ಇದೇ ಫ್ರೆಂಡ್ಸ್ ಟೆಂಪಲ್, ಬಂಡೆ ಮಕ್ಕಳಮ್ಮ ಟೆಂಪಲ್ಲು. ನಿಯರ್ ಬಸವನಗುಡಿ ಇರೋದು ಗೊತ್ತಿರುತ್ತೆ, ಫೇಮಸ್ ಬೆಂಗಳೂರಲ್ಲಿ. ಅವಾಗ ನನಗೆ ಬೇಜಾರಾದಾಗ ಏನಾದರೂ ಬರಬೇಕಂದ್ರೆ ಇಲ್ಲಿಗೆ ಬರೋದು. ಇದು ಬಿಟ್ಟರೆ ನೆಕ್ಸ್ಟು ಇಸ್ಕಾನ್ ಟೆಂಪಲ್ಗೆ ಹೋಗ್ತಿರ್ತೀನಿ ಆವಾಗ. ಬನ್ನಿ ಟೆಂಪಲ್ ಮಾಡಿ. ಹಾಯ್ ಮಾಡು. ಹಾಯ್. ವೀಕೆಂಡಲ್ಲಿ ಬಂದ್ರಂತೂ ಹೆವಿ ರಶ್ ಇರುತ್ತೆ ಫ್ರೆಂಡ್ಸ್, ಹೆವಿ ಕ್ರೌಡ್ ಇರುತ್ತೆ. ತುಂಬ ಜನಗಳು ಎಲ್ಲೆಲ್ಲಿಂದನೋ ಬರ್ತಿರ್ತಾರೆ ಟೆಂಪಲ್ಗೆ. ನೀವು ದೇವ್ರು ನೋಡಬೇಕು ಅಂದರೆ ನೀವು ವೀಕ್ ಡೇಸಲ್ಲಿ ಬಂದರೆ ಬೆಟರು. ಮಾನಕ್ಕೂ ದೊಡ್ಡದು ಮಣ್ಣಿನ ಋಣ, ಪ್ರಾಣಕ್ಕೂ ದೊಡ್ಡದು ತಾಯಿಯ ಋಣ. ಈ ಟೆಂಪಲ್ ಎಷ್ಟು ಫೇಮಸ್ ಅಂದರೆ ಬೆಂಗಳೂರಲ್ಲಿ ಸೆಲೆಬ್ರಿಟೀಸ್ ಎಲ್ಲ ಏನಾದರೂ ಪೂಜೆ ಮೂವಿದು ಪೂಜೆ ಮಾಡಿಸ್ಬೇಕಂದ್ರೆ ಫಸ್ಟಿಗೆ ಪೂಜೆ ಮಾಡಿಸ್ಬಿಟ್ಟು ಮೂವಿ ಸ್ಟಾರ್ಟ್ ಮಾಡೋದು. ಏನೇ ಮಾಡಬೇಕಂದ್ರೆ ಪೂಜೆ ಮಾಡಿಸಿ ನೆಕ್ಸ್ಟ್ ಏನಾದರೂ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೊಂದು ಪವರ್ಫುಲ್ ಟೆಂಪಲ್ ಇದು. ದೇವರು ಅಷ್ಟೇ ಪವರ್ಫುಲ್ಲು. ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಇಲ್ಲಿ ಬಂದು ತಡೆ ಓಡಿಸೋದು ಅಂತ ಹೇಳ್ತಾರೆ. ತಡೆ ಓಡಿಸೋದ್ರಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ನಾನೇ 2-3 ಸಲ ಓಡಿಸಿದ್ದೀನಿ, ಒಳ್ಳೆಯದೇ ಆಗಿದೆ. ನೀವು ಬನ್ನಿ, ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಬೇಡ್ಕೊಂಡು ತಡೆ ಓಡಿಸ್ಕೊಂಡು ಹೋಗಿ. ಈ ಸೀರೆಗಳು ಏನಕ್ಕೆ ಇಟ್ಟಿದ್ದಾರೆ ಅಂದರೆ, ಇವಾಗ ದೇವ್ರಿಗೆ ಉಡ್ಸಿರ್ತಾರಲ್ಲ ಸೀರೆ, ಅದನ್ನು ಸೇಲ್ಗೆ ಇಡ್ತಾರೆ. ಅದನ್ನು ಬೇಕಾದ್ರೆ ನಾವು ಯಾರು ಬೇಕಾದರೂ ಬಂದು ತೊಗೋಬೋದು. ದೇವ್ರಿಗೆ ಉಡ್ಸಿರೋ ಸೀರೆಗಳು ಒಳ್ಳೆಯದಾಗುತ್ತೆ. ದೇವ್ರು ಹಾಕೊಂಡಿರೋ ಸೀರೆನ ಉಟ್ಕೊಂಡ್ರೆ. ಎಷ್ಟು ಆಂಟಿ ಸೀರೆ? 1000 ರೂಪೀಸು. ಬೇರೆದು ಒಂದೊಂದು ರೇಟ್. ಇದು 500, ಅದು 1500. ನೋಡಿ, ಈ ಥರ ಪ್ರೈಸಸ್ ಇರುತ್ತೆ. 1000, 2500, 500ಇಂದ ಸ್ಟಾರ್ಟ್ ಆಗುತ್ತೆ. ನೋಡಿ, ಯಾರಾದರೂ ಬಂದರೆ ತೊಗೊಳ್ಳಿ, ಒಳ್ಳೆಯದಾಗುತ್ತೆ. ಯಾಕೆ ಇಷ್ಟೊಂದು ಜನ ನಿಂತಿದ್ದಾರೆ ಅನ್ಕೋತೀರಾ? ಇದೊಂದು ಸ್ಮಾಲ್ ಜಾಗ ಇದೆ, ಅಲ್ಲಿಂದ ಡೈರೆಕ್ಟ್ ನಮಗೆ ದೇವರು ಬರುತ್ತೆ. ಅದರಿಂದ ಎಲ್ಲ ಇಲ್ಲೇ ನೋಡ್ಕೊತಿದ್ರು. ಯಾಕಂದರೆ ಅಲ್ಲಿಂದ ರಶ್ ಅಲ್ವಾ, ಒಳಗಡೆಯಿಂದ ಬರೋಕ್ಕಾಗಲ್ಲ. ಅದಕ್ಕೆ ಎಲ್ಲರೂ ಇಲ್ಲಿಂದನೇ ನೋಡ್ಕೊತಿದ್ದಾರೆ. ಸ್ವಲ್ಪ ಜನ ಕರೆಕ್ಟಾಗಿ ಕಾಣ್ತಿಲ್ಲ, ಸ್ವಲ್ಪ ಕಾಣ್ತಿದೆ ನೋಡಿ ಫ್ರೆಂಡ್ಸ್. ಇನ್ನೊಂದು ಇಲ್ಲಿ ನೋಡ್ತಿರ್ಬೋದು, ತೊಟ್ಲುಗಳು ಕಟ್ಟಿದ್ದಾರೆ. ಇದೇನಂದರೆ ಮೇ ಬಿ ಮಕ್ಕಳಾಗಿಲ್ಲ ಅಂದರೆ ಇದನ್ನು ಕಟ್ಟಿದ್ರೆ ಮೇ ಬಿ ಮಕ್ಕಳಾಗ್ಬೋದು, ಅದಕ್ಕೆ ಕಟ್ಟಿರ್ತಾರೆ ಅನಿಸುತ್ತೆ. ನನಗೂ ಗೊತ್ತಿಲ್ಲ, ಏನೋ ಹೇಳ್ತಾ ಇದ್ರು. ಅದೀಗ ಏನಕ್ಕೆ ಆಗ್ತಾರದು? ತಿಳಿದಿರೋ ಪ್ರಕಾರ ಅವ್ರಿಗೆ ಕೆಲವೊಂದು ಕಷ್ಟಗಳು ಇರುತ್ತಲ್ವಾ, ಆ ಕಷ್ಟಗಳು ಈ ಎಲ್ಲ ಸೊಲ್ಯೂಷನ್ ಆಗಲಿ ಅಂತ ಹೇಳ್ಬಿಟ್ಟು ಬೇಗ ಹಾಕ್ಬಿಟ್ಟು ಹೋಗ್ತಾರೆ. ಆ ಬೀಗನ ಓಪನ್ ಮಾಡಿದರೆ ಅವ್ರ ಕಷ್ಟಗಳು ಇದ್ದಂಥ ಎಲ್ಲನೂ ಬೇರೆಯವ್ರಿಗೆ ಶಿಫ್ಟ್ ಆಗುತ್ತೆ. ಆ ಥರ ಒಂದು ನಂಬಿಕೆ ಇದೆ. ಅವ್ರು ಹೇಳಿದ ಪ್ರಕಾರ ಈ ಕೀ ಎಲ್ಲ ಏನಕ್ಕೆ ಹಾಕ್ತಾರೆ ಅಂದರೆ, ಏನಾದರೂ ಕಷ್ಟ ಇದ್ದರೆ ಅದು ಪ್ರಾಬ್ಲಮ್ ಸಾಲ್ವ್ ಆಗಲಿ ಅಂತ ಹಾಕ್ತಾರಂತೆ. ಆಮೇಲೆ ಇನ್ನೊಂದು ಏನಂದರೆ, ಈ ಬೀಗನ ಇನ್ನೊಬ್ರು ಬೇರೆ ಯಾರಾದರೂ ಓಪನ್ ಮಾಡಿದ್ರೆ ಇವ್ರಿಗಿದ್ದಿದ್ದ ಕಷ್ಟ ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತೆ, ಅವರ ಅಣ್ಣ ಹೇಳಿದ ಪ್ರಕಾರ.
ಜೀವನದಲ್ಲಿ ಆಸೆಗಳಿದ್ರೂ ನಿರಾಶೆ ಅನ್ನೋ ಭಯ ಕಾಡ್ತಾ ಇದೆ. ಬರೀ ನೋವನ್ನೇ ತುಂಬಿದ ಬದುಕಲ್ಲಿ ನಗುನ ಹುಡುಕ್ತಿರೋ ಈ ಜೀವಕ್ಕೆ ನೀನಿದ್ಯಾ ಅನ್ನೋದೊಂದೇ ಧೈರ್ಯ. ಇವತ್ತಲ್ಲ ನಾಳೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ. ಇದೇನಂದರೆ ಅಲ್ಲಿ ಒಂದು ದೇವ್ರದ್ದು ಪಾದದ ಥರ ಇದೆ. ಅಲ್ಲೇನಾದರೂ ಇಟ್ಕೊಂಡು ನಮ್ಗೆ ಏನಾಗಬೇಕು ಅದನ್ನು ಕೇಳ್ಕೊಂಡ್ರೆ ಅದು ಶೇಕ್ ಆಗುತ್ತಂತೆ. ಶೇಕ್ ಆದರೆ ನಾವು ಕೇಳ್ಕೊಂಡಿದ್ದಾಗುತ್ತೆ ಅಂತ, ಶೇಕ್ ಆಗಿಲ್ಲ ಅಂದರೆ ಆಗಲ್ಲ ಅಂತ. ಅದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ದೇವ್ರ ದರ್ಶನ ಎಲ್ಲ ಆಯಿತು. ಇವಾಗ ಪ್ರಸಾದದ ಟೈಮು, ಬನ್ನಿ ಪ್ರಸಾದಕ್ಕೆ ಹೋಗೋಣ. ಫೈನಲಿ ಸಿಕ್ತು ಪ್ರಸಾದ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಈ ಪ್ಲೇಸ್ ನೋಡಿ ಫ್ರೆಂಡ್ಸ್, ಬಂಡೆ ಮಕ್ಕಳಮ್ಮ ಟೆಂಪಲ್ ಬ್ಯಾಕ್ ಸೈಡ್ ಇರೋದು, ಸ್ವಲ್ಪ ಸೈಡ್ಗೆ. ಇದು ಟೆಂಪಲ್ ಆದರೆ ಇಲ್ಲೇ ಇರೋದು. ನಾನು ಇಷ್ಟೆಲ್ಲ ಬಂದಾಗಲೂ ಒಂದ್ಸಲ ಬಂದಿರಲಿಲ್ಲ, ನೋಡಿರಲಿಲ್ಲ ಈ ಕಡೆ ಬಂದು. ಬಟ್ ಚೆನ್ನಾಗಿದೆ ಪ್ಲೇಸು, ಬಂದು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಏನೇ ಹೇಳಿ, ಟೆಂಪಲಲ್ಲಿ ಸಿಗೋ ಪ್ರಸಾದನ ಟೇಸ್ಟೇ ಬೇರೆ. ಅದೇ ಮನೇಲಿ ಎಷ್ಟೇ ತರಕಾರಿ, ಎಷ್ಟೇ ಪೌಡರ್ಸ್ ಹಾಕೋದು ಮಾಡಿದ್ರು ಇಷ್ಟೊಂದು ಟೇಸ್ಟ್ ಕೊಟ್ಟಿರಲ್ಲ. ಸಖತ್ತಾಗಿರುತ್ತೆ. ನಾನು ಆಲ್ಮೋಸ್ಟ್ ಎಲ್ಲ ಟೆಂಪಲ್ಗೆ ಹೋದ್ರೂ ಪ್ರಸಾದ ಅಂತೂ ಮಿಸ್ ಮಾಡ್ಕೊಳ್ಳಲ್ಲ ಫ್ರೆಂಡ್. ಏನೇನು ಪ್ರಾಬ್ಲಮ್ಮು? ಯಾಕೆ ಬ್ರೋ? ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ನಾನು ವೀಡಿಯೋ ಮಾಡ್ತಿದ್ದು ನೋಡಿ ಯಾರೋ ಹುಡುಗರು ಹೇಳ್ತಿದ್ದಾರೆ, ನಮ್ಮ ವೀಡಿಯೋ ಹಾಕ್ಬೇಡಿ ಬ್ರೋ, ನಮ್ಮ ಹುಡುಗಿ ನೋಡ್ತಾಳೆ ಅಂತ ಹೇಳ್ತಿದ್ದಾರೆ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಹಣ ಬಂದ ನಾನಂತೂ ಸಿಕ್ಕಾಕೊಂಡೀನಿ ಬ್ರೋ. ಇಲ್ಲದೀನಿ ಬ್ರೋ. ಟೆಂಪಲ್ ಬಂದು ಹೊಸ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ಇಷ್ಟು ಬೇಗ. ಫಿಟ್ ಬೈಕರ್ ಅಂತ ಬ್ರೋ, ಅದೇ ಬ್ರೋ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟ್ ಮಾಡ್ತಾ ಇರಿ ಹಿಂಗೆ. ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತೊಂದ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ಎಲ್ಲೇ ಹೋದ್ರು ಅಷ್ಟೇ, ಏನೇ ತಿಂದ್ರು ಪೇಪರ್ಸ್, ಪ್ಲಾಸ್ಟಿಕ್ಸ್ ಏನಾದರೂ ಡಸ್ಟ್ಬಿನ್ಗೆ ಹಾಕಿ ಟೆಂಪಲ್ನ ಸ್ವಚ್ಛತೆಯನ್ನು ಕಾಪಾಡಿ. ನಾವಂತ ಎಲ್ಲಾದರೂ ಡಸ್ಟ್ಬಿನ್ಗೆ ಹಾಕೋದಪ್ಪ, ಹೊರಗಡೆ ಎಲ್ಲ ಬಿಸಾಕಲ್ಲ. ಫೈನಲಿ ಆಯಿತು, ದೇವ್ರ ದರ್ಶನ ಎಲ್ಲ ಆಯಿತು. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ, ಕಂಟಿನ್ಯೂ ಮಾಡೋಣ ನೆಕ್ಸ್ಟ್. ನೋಡ್ತಿದ್ದೀರಲ್ಲ ಸರ್ಕಲ್, ಅದು ಶಂಕರ್ನಾಗ್ ಸರ್ಕಲ್ ಅಂತ ಶ್ರೀನಗರ ಹತ್ರ ಇರೋದು. ನಾನು ಈ ಕಡೆ ನನ್ನ ಫ್ರೆಂಡ್ ಜೊತೆ ಬರ್ತಾ ಇರ್ತೀನಿ, ಅವಾಗೆಲ್ಲ ಬಂದಾಗೆಲ್ಲ ಕೇಳ್ತೀನಿ ಅವ್ರನ್ನ, ನಿಮಗೆ ಈ ಶಂಕರ್ನಾಗ್ ಸರ್ಕಲ್ ಗೊತ್ತಾ ಅಂತ ಪದೇ ಕೇಳ್ತಾ ಇರ್ತೀನಿ, ತಲೆ ತಿಂತಾ ಇರ್ತೀನಿ. ಇವತ್ತು ನನ್ನ ಫ್ರೆಂಡ್ಗೆ ನನ್ನ ಗರ್ಲ್ ಫ್ರೆಂಡ್ನ ಮೀಟ್ ಮಾಡಿಸಿದ್ದೀನಿ. ಬನ್ನಿ ಕೇಳೋಣ ಅವನ್ನ, ಹೆಂಗಿದ್ಲು ನನ್ನ ಗರ್ಲ್ ಫ್ರೆಂಡು ಅಂತ. ಮತ್ತೆ ಹೆಂಗಿದ್ಲ ನನ್ನ ಗರ್ಲ್ ಫ್ರೆಂಡು? ಗರ್ಲ್ ಫ್ರೆಂಡ್ ಅಂದ ತಕ್ಷಣ ಹುಡುಗಿ ಅಂದ್ಕೊಂಡ್ರ? ಅವ್ನು ಹೇಳಿದ್ ನನ್ನ ಗಾಡಿ ಬಗ್ಗೆ. ಸ್ಟಾರ್ಟಿಂಗು ನನ್ನ ಗಾಡಿ ತೊಗೋಬೇಕಾದ್ರೆ ಬೈತಿದ್ದ ನನ್ನನ್ನು, ಏನಕ್ಕೋ ತಗೋತಾ ಇದೆಯಾ ಗಾಡಿ ಚೆನ್ನಾಗಿಲ್ಲ ಅಂತ. ಇವಾಗ ಅವ್ನು ಓಡಿಸಿದ್ದಾನೆ, ಎಕ್ಸ್ಪೀರಿಯನ್ಸ್ ಆಗಿದೆ. ಕೇಳೋಣ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನನ್ನ ಗಾಡಿದು ಅಂತ. ಬನ್ನಿ, ಹೆಂಗಿತ್ತ ಮತ್ತೆ ನನ್ನ ಗಾಡಿದು ಓಡಿಸಿ ಎಕ್ಸ್ಪೀರಿಯನ್ಸು? ಚೆನ್ನಾಗಿದೆ ಮಗ ಗಾಡಿ ಮಾತ್ರ. ನಾನು ಅಂದ್ಕೊಂಡಿದ್ದೆ ಗಾಡಿ ತೊಗೋಬೇಕಾದ್ರೆ ಯಾಕೆ ತೊಗೊಂಡೆ ಅದು ಇದು ಅಂತ, ಓಡಿಸ್ಮೇಲೆ ಗೊತ್ತಾಯಿತು ನಿನ್ನ ಗಾಡಿ ತುಂಬ ಚೆನ್ನಾಗೈತೆ. ಯಾಕಂದ್ರೆ ನಂಗೆ ಇಷ್ಟ ಆಯ್ತು ಮಗ ಗಾಡಿ. ಲೈಫಲ್ಲಿ ಗಾಡಿ ಮಾಡಿದ್ರೆ ಈ ಥರನೇ ಗಾಡಿ ಮಾಡಬೇಕು ಅನಿಸ್ತಾ ಇತ್ತು. ಜಾಲಿ ಎಲ್ಲ ಆದರೂ ತುಂಬ ಚೆನ್ನಾಗಿತ್ತು ಬರೋದು. ಪರವಾಗಿಲ್ಲ. ಥ್ಯಾಂಕ್ ಯು ಚಿನ್ನ, ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಅಭಿಮಾನ ಹಿಂಗೆ ಇರಲಿ. ಥ್ಯಾಂಕ್ ಯು. ಇಷ್ಟೇ ಫ್ರೆಂಡ್ಸ್ ನಮ್ಮದು ವೀಕೆಂಡ್ ಪ್ಲಾನ್ಸು. ಏನಿಲ್ಲ, ನಮ್ಮ ಬೇರೆ ಥರ ಎಲ್ಲ ಹೊರಗಡೆ ಎಲ್ಲ ಸುತ್ತಾಡೋದು ಆ ಥರ ಏನಿಲ್ಲ. ವೀಕೆಂಡ್ಸ್ ಬಂದರೆ ಬ್ಯುಸಿ ಸ್ವಲ್ಪ, ಆದರೂ ಫ್ರೀ ಮಾಡಿಕೊಂಡು ಟೆಂಪಲ್ಸ್ಗಳು ನಿಯರ್ ಬೈ ಯಾವ್ದಾದ್ರು ಟೆಂಪಲ್ ಇದ್ದರೆ ಟೆಂಪಲ್ಗೆ ಹೋಗಿ ಬರ್ತೀನಿ ಅಷ್ಟೇ. ನಮ್ಮದು ವೀಕೆಂಡ್ಸ್ ಬೇರೆ ಎಲ್ಲೂ ಹೋಗಲ್ಲ, ಬಿಕಾಸ್ ಕೆಲಸ ಇರುತ್ತೆ. ವೀಕೆಂಡ್ಸಲ್ಲೂ ಕೆಲಸ ಅಷ್ಟೇ. ಇಷ್ಟಾಗಿತ್ತು ನಮ್ಮದು ಡೈಲಿ ವ್ಲಾಗ್. ಇನ್ನು ವೀಡಿಯೋಸ್ ಮಾಡ್ತಾಯಿರ್ತೀನಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೇಮ್ ಅಕೌಂಟ್ ಗೊತ್ತಲ್ವ, ಫಿಟ್ ಬೈಕರ್ ಎಕ್ಸ್ ಅಂತ. ಮತ್ತೆ ಇಲ್ಲೇ ರೇಟ್ ಆಗುತ್ತೆ ರೈಟ್. ಇಷ್ಟೇ ಫ್ರೆಂಡ್ಸ್, ಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.